ನಾವು ಇಂದಿನ ವಿಡಿಯೋದಲ್ಲಿ ನಾವು ಸರ್ಪದೋಷದ ಪರಿಹಾರದ ಬಗ್ಗೆ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಪರಿಹಾರವನ್ನು ತಿಳಿದುಕೊಂಡಿದ್ದೆವು. ಈಗ ನಾವು ಸರ್ಪದೋಷ ಅಂದರೆ ಏನು, ನಿಮಗೆ ಸರ್ಪದೋಷ ಇದೆಯಾ, ವಿವಿಧ ತರದ ಸರ್ಪದೋಷಗಳು ಯಾವುದು ಎಂಬುದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಸರ್ಪದೋಷದ ವಿವಿಧ ವಿಧಗಳು. ಸರ್ಪಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ಸರ್ಪವನ್ನು ಒಡೆದು ಸಾಯಿಸಿದರೆ, ಒಡೆದು ಸಾಯಿಸಿ ಸುಟ್ಟು ಹಾಕಿದರೆ ಜನ್ಮ ಜನ್ಮಾಂತರದಲ್ಲೂ ಕಷ್ಟಗಳು ಕಟ್ಟಿಟ್ಟ ಬುತ್ತಿ. ನಮ್ಮ 7 ತಲೆಮಾರಿನವರು ಕೂಡ ಇನ್ನೂ ಸರ್ಪದೋಷವನ್ನು ಅನುಭವಿಸಬೇಕಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಮುಖ್ಯವಾಗಿ 9 ಸರ್ಪಗಳಿವೆ. ಅನಂತ, ವಾಸುಕಿ, ಪದ್ಮನಾಭ, ಕಂಬಳ, ಶಂಖಪಾಲ, ಧೃತರಾಷ್ಟ್ರ, ತಾಕ್ಷಕ, ಶೇಷ, ಕಾಳಿಂಗ ಇವೇ ಆ 9 ಸರ್ಪಗಳ ಹೆಸರು. ಇದಕ್ಕೆ ಅನುಗುಣವಾಗಿ ನಮ್ಮ ಜನ್ಮ ಕುಂಡಲಿಯಲ್ಲಿ ರಾಹು ಮತ್ತು ಕೇತು ಯಾವ ಮನೆಯಲ್ಲಿ ಸ್ಥಿತರಿರುತ್ತಾರೋ ಅದಕ್ಕೆ ಅನುಗುಣವಾಗಿ ನಮಗೆ ಸರ್ಪದೋಷ ಬರುತ್ತದೆ. ನಮ್ಮ ಜನ್ಮ ಕುಂಡಲಿಯಲ್ಲಿ ಒಟ್ಟು 12 ಮನೆಗಳಾಗಿ ವಿಂಗಡಿಸಲಾಗಿದೆ. 1, 2, 5, 7, 8ನೇ ಮನೆಯಲ್ಲಿ ರಾಹು ಕೇತು ಸ್ಥಿತರಿದ್ದರೆ ಅದನ್ನು ಸರ್ಪದೋಷ ಎಂದು ಪರಿಗಣಿಸಲಾಗುತ್ತದೆ. 1 ಮತ್ತು 2ನೇ ಮನೆಯಲ್ಲಿ ರಾಹು ಕೇತು ಇದ್ದರೆ ತಡವಾಗಿ ಮದುವೆಯಾಗುತ್ತದೆ. 5ನೇ ಮನೆಯಲ್ಲಿ ರಾಹು ಕೇತು ಇದ್ದರೆ ತುಂಬಾ ವರ್ಷಗಳ ನಂತರ ಮಕ್ಕಳಾಗುತ್ತದೆ. 7ನೇ ಮನೆಯಲ್ಲಿ ರಾಹು ಕೇತು ಇದ್ದರೆ ಸಾಂಸಾರಿಕ ಜೀವನದಲ್ಲಿ ತೊಂದರೆಗಳು, ಕಷ್ಟಗಳು ಬರುತ್ತದೆ. 8ನೇ ಮನೆಯಲ್ಲಿ ರಾಹು ಕೇತು ಇದ್ದರೆ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಈ ಕೆಳಗಿನ ವಿವರಣೆಯಲ್ಲಿ ವಿವಿಧ ಸರ್ಪದೋಷಗಳನ್ನು ತಿಳಿದುಕೊಳ್ಳೋಣ. ಅನಂತಕಾಲ ಸರ್ಪಯೋಗ. ರಾಹು 1ನೇ ಮನೆಯಲ್ಲಿದ್ದು ಕೇತು 7ನೇ ಮನೆಯಲ್ಲಿದ್ದರೆ 27 ವರ್ಷಗಳವರೆಗೆ ಸರ್ಪದೋಷ ಇರುತ್ತದೆಂದು ಮತ್ತು ಬಾಕಿ ಎಲ್ಲ ಗ್ರಹಗಳು ಆ ಅಕ್ಷರೇಖೆಯೊಳಗೆ ಇದ್ದರೆ ಇದನ್ನು ಅನಂತಕಾಲ ಸರ್ಪಯೋಗ ಅಥವಾ ವಿಪರೀತ ಕಾಲ ಸರ್ಪಯೋಗ ಎನ್ನುತ್ತಾರೆ. ಆದರೂ ಈ ಯೋಗಕ್ಕೆ ಜಾಸ್ತಿ ಹಣಕಾಸಿನ ಹೊಳೆ ಹರಿಸುವ ಶಕ್ತಿ ಇದ್ದರೂ ಇದು ಮದುವೆ, ವೈವಾಹಿಕ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತದೆ. ಈ ಯೋಗದಲ್ಲಿ ಜನಿಸಿದವನು ಸಾಮಾನ್ಯವಾಗಿ ತುಂಬಾ ವರ್ಷಗಳ ನಂತರ ಮದುವೆಯಾಗುತ್ತಾನೆ. ಕೋಪ ಮತ್ತು ಅವರನ್ನು ಅವರೇ ಕೀಳು ಮನೋಭಾವದಿಂದ ನೋಡುತ್ತಾರೆ. ಜಗಳದಿಂದ ಕೆಲಸವನ್ನು ಕಳೆದುಕೊಳ್ಳುವುದು. ಕುಳಿಕ ಕಾಲ ಸರ್ಪಯೋಗ. 2ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಕೇತು ಇದ್ದರೆ ಅದು ಕುಳಿಕ ಕಾಲ ಸರ್ಪಯೋಗ. 33 ವರ್ಷಗಳವರೆಗೆ ಇದ್ದು ಆರೋಗ್ಯದ ಮೇಲೆ ತುಂಬಾ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಬಡತನ, ಚಿಂತೆ, ನಷ್ಟಗಳು, ಅಪಘಾತಗಳು ಇವರಲ್ಲಿ ಜಾಸ್ತಿ. ಹಣಕಾಸಿನ ವ್ಯವಸ್ಥೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತದೆ. ವಾಸುಕಿ ಕಾಲ ಸರ್ಪಯೋಗ. ರಾಹು 3ನೇ ಮನೆಯಲ್ಲಿದ್ದು ಕೇತು 9ನೇ ಮನೆಯಲ್ಲಿದ್ದರೆ ಈ ಯೋಗ 36 ವರ್ಷಗಳವರೆಗೆ ಇರುತ್ತದೆ. ಸಂಸಾರದಲ್ಲಿ ಕಷ್ಟಗಳ ಹೊರೆ, ಉದ್ಯೋಗದಲ್ಲಿ ತೊಂದರೆ, ಸ್ವಾರ್ಥಿ, ಅಧಿಕ ರಕ್ತದೊತ್ತಡ, ಶೀಘ್ರ ನಿಧನ ಮತ್ತು ನಷ್ಟಗಳು, ಅವರ ಸಂಬಂಧಿಕರಿಂದ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಶಂಖಪಾಲ ಕಾಲ ಸರ್ಪಯೋಗ. ರಾಹು 4ನೇ ಮನೆಯಲ್ಲಿದ್ದು ಕೇತು 10ನೇ ಮನೆಯಲ್ಲಿದ್ದರೆ 42 ವರ್ಷಗಳವರೆಗೆ ದೋಷ ಇರುತ್ತದೆ. ಹೀಗಿದ್ದರೆ ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆಗಳು ಮತ್ತು ಒತ್ತಡಗಳು ಮತ್ತು ಆತಂಕಗಳನ್ನು ಜೀವನದಲ್ಲಿ ಎದುರಿಸಬೇಕಾಗುತ್ತದೆ. ಇಷ್ಟೇ ಅಲ್ಲದೆ ಸ್ವಲ್ಪ ಸಮಯದವರೆಗೂ ರಾಜಕೀಯ ಶಕ್ತಿಯಿಂದ ಅಧಿಕ ಯಶಸ್ವಿಯಾಗಿ ಅನೇಕ ಲಾಭಗಳನ್ನು ತಂದುಕೊಡುತ್ತದೆ. ಪದ್ಮ ಕಾಲ ಸರ್ಪಯೋಗ. ರಾಹು 5ನೇ ಮನೆಯಲ್ಲಿದ್ದು ಕೇತು 11ನೇ ಮನೆಯಲ್ಲಿದ್ದರೆ 48 ವರ್ಷಗಳವರೆಗೆ ಈ ಯೋಗವಿರುತ್ತದೆ. ಮಕ್ಕಳ ಸಂತತಿಯ ಬಗ್ಗೆ ತುಂಬ ಯೋಚನೆ ಮಾಡುತ್ತಾರೆ. ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸ್ನೇಹಿತರಿಂದ ಮೋಸ ಹೋಗುವ ಸಂಭವವಿದೆ. ಮಹಾಪದ್ಮ ಕಾಳ ಸರ್ಪಯೋಗ. ರಾಹು 6ನೇ ಮನೆಯಲ್ಲಿ ಕೇತು 12ನೇ ಮನೆಯಲ್ಲಿದ್ದರೆ 54 ವರ್ಷಗಳವರೆಗೆ ಈ ಯೋಗ ಉಂಟಾಗುತ್ತದೆ. ಈ ಜಾತಕದ ವ್ಯಕ್ತಿಯಲ್ಲಿ ತುಂಬಾ ಶತ್ರುಗಳನ್ನು ಹೊಂದಿರುತ್ತಾರೆ ಮತ್ತು ಅನೇಕ ಕಾಯಿಲೆಯಿಂದ ಬಳಲುತ್ತಿರುತ್ತಾರೆ. ರಾಜಕೀಯದಲ್ಲಿ ಯಶಸ್ಸನ್ನು ಪಡೆಯಲು ಈ ಯೋಗ ಅನುಕೂಲಕರವಾಗಿದೆ. ತಕ್ಷಕ ಕಾಲ ಸರ್ಪಯೋಗ. ರಾಹು 7ನೇ ಮನೆಯಲ್ಲಿ ಕೇತು 1ನೇ ಮನೆಯಲ್ಲಿದ್ದರೆ ಈ ಯೋಗ ಬರುತ್ತದೆ. ಈ ಜಾತಕವಿರುವ ವ್ಯಕ್ತಿಯಲ್ಲಿ ಊಹಾತ್ಮಕ ಪ್ರವೃತ್ತಿಗಳು ಇರುತ್ತವೆ. ಹಣವನ್ನು
ಇವರು ಹೆಣ್ಣು ಹೆಂಡಕ್ಕೆ ಇಂತಹ ಚಟಗಳಿಗೆ ವ್ಯಯಿಸುತ್ತಾರೆ. ಸಾಂಸಾರಿಕ ಜೀವನದಲ್ಲಿ ತೊಂದರೆಗಳು ಉಂಟಾಗುತ್ತವೆ. ಕಾರ್ಕೋಟಕ ಕಾಳಸರ್ಪ ಯೋಗ. ರಾಹು 8ನೇ ಮನೆಯಲ್ಲಿ, ಕೇತು 2ನೇ ಮನೆಯಲ್ಲಿದ್ದರೆ ಈ ಯೋಗ ಬರುವುದು. ಬೇಗ ಕೋಪಗೊಳ್ಳುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ. ತುಂಬಾ ಜನ ಶತ್ರುಗಳು ಸಮಾಜಕ್ಕೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡುತ್ತಾರೆ. ಈ ಜಾತಕದ ವ್ಯಕ್ತಿಯು ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಕಳೆದುಕೊಳ್ಳುವ ಸಂಭವವಿದೆ ಮತ್ತು ಲೈಂಗಿಕ ಕಾಯಿಲೆಗೆ ತುತ್ತಾಗುತ್ತಾರೆ. ಶಂಖಚೂಡ ಕಾಲಸರ್ಪಯೋಗ. ರಾಹು 9ನೇ ಮನೆಯಲ್ಲಿ, ಕೇತು 3ನೇ ಮನೆಯಲ್ಲಿದ್ದರೆ ಈ ಯೋಗ ಉಂಟಾಗುತ್ತದೆ. ಜೀವನದಲ್ಲಿ ತುಂಬಾ ಏರಿಳಿತಗಳನ್ನು ಕಾಣುತ್ತಾರೆ. ಸುಳ್ಳು ಹೇಳುತ್ತಾರೆ. ಧರ್ಮಕ್ಕೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡುವರು. ಬೇಗ ಕೋಪ ಬರುವುದು. ಅಧಿಕ ರಕ್ತದೊತ್ತಡ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಘಟಕ ಕಾಲಸರ್ಪಯೋಗ. ರಾಹು 10ನೇ ಮನೆಯಲ್ಲಿದ್ದು, ಕೇತು 4ನೇ ಮನೆಯಲ್ಲಿದ್ದರೆ ದಾವೆಯಿಂದ ತೊಂದರೆ, ಕಾನೂನಿಂದ ಶಿಕ್ಷೆ, ರಾಜಕೀಯದಲ್ಲಿ ತುಂಬ ಅಧಿಕವಾಗಿ ಯಶಸ್ಸನ್ನು ತಂದುಕೊಡುವ ಯೋಗವಾಗಿದೆ. ವಿಷಧರ ಕಾಲಸರ್ಪಯೋಗ. ರಾಹು 11ನೇ ಮನೆಯಲ್ಲಿ, ಕೇತು 5ನೇ ಮನೆಯಲ್ಲಿದ್ದು ಆಗಾಗ್ಗೆ ಪ್ರಯಾಣ ಮತ್ತು ನಿಲ್ಲದೆ ಒಂದಾದ ಮೇಲೆ ಇನ್ನೊಂದು ತೊಂದರೆಗಳು ಮಕ್ಕಳಿಂದ ಬರುತ್ತವೆ. ಬಂಧನಕ್ಕೆ ಒಳಗಾಗುವ ಭೀತಿ, ಅಣ್ಣ ತಮ್ಮಂದಿರಲ್ಲಿ ಜಗಳ. ಹೇಗಾದರೂ ಇವರು ತಮ್ಮ ಮುಂದಿನ ಜೀವನದ ಕೊನೆಯಲ್ಲಿ ಯಶಸ್ಸನ್ನು ಕಾಣುತ್ತಾರೆ. ಶೇಷನಾಗ ಕಾಳಸರ್ಪಯೋಗ. ರಾಹು 12ನೇ ಮನೆಯಲ್ಲಿ, ಕೇತು 6ನೇ ಮನೆಯಲ್ಲಿದ್ದರೆ ತೊಂದರೆಗಳು, ಸೋಲು, ದೌರ್ಭಾಗ್ಯ, ಶತ್ರುತ್ವ ಎದುರಾಗುವಿಕೆ, ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ಕಿವಿ, ಮೂಗು, ಕಣ್ಣು, ಚರ್ಮ, ಸಂವೇದನಾಶೀಲತೆ ಅಂಗಾಂಗಗಳಲ್ಲಿ ಉಂಟಾಗುತ್ತದೆ. ಈ ಎಲ್ಲ ಕಾಳಸರ್ಪ ದೋಷದಿಂದ ಬಳಲುತ್ತಿರುವವರಿಗೆ ಸುಲಭವಾದ ಪರಿಹಾರ ಎಂದರೆ ನಾವು ಮೊದಲನೇ ಎಪಿಸೋಡಿನಲ್ಲಿ ತಿಳಿಸಿದ ಪರಿಹಾರಗಳನ್ನು ನೀವು ಮಾಡಿಸಿ ಪರಿಹಾರವನ್ನು ಪಡೆಯಬಹುದು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.